ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಅವರ್ ಯು? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಫ್ಟಿ ಒಂದು ಗ್ಯಾಪ್ ಅಪ್ ಆಯಿತು, ಒಂದು ಸ್ವಲ್ಪ ಓಕೆ ಇಲ್ಲಿ ಹೋಲ್ಡ್ ಆಗಿದೆ ಅಂತ ಒಂದು ಡಿಸೈಡ್ ಆದರು. ಸೊ ಡಿಸೈಡ್ ಆಗಿ ಸೊ ಇಲ್ಲೇ ಹೋಲ್ಡ್ ಮಾಡಿ ಏನು ಮಾಡ್ತು ನೋಡಿ, ನಮ್ಮದು ಕೇಸರಿ ಬಿಳಿ ಲೈನ್ಸ್ ಹತ್ರ ಒಂದು ಸ್ವಲ್ಪ ಕನ್ಸಾಲಿಡೇಷನ್ ಆಗಿಬಿಟ್ಟು ಒಂದು ಇಮ್ಮಿಡಿಯೇಟ್ ಸೆಲ್ ಆಫ್ ಬಂತು. ಈ ಸೆಲ್ ಆಫ್ ಅಂತ ಏನು ಅನ್ಕೊಂತೀವಿ, ಸೊ ತುಂಬ ಇನ್ನೂ ಸೆಲ್ಲರ್ಸ್ ಇದ್ದಾರೆ, ಸೊ ಇನ್ನೂ ಪುಷ್ ಮಾಡ್ತಾನೆ ಕೆಳಗಡೆ. ಸೊ ಸೆಲ್ಲರ್ಸ್ನ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ನೋಡಿ ಯಾವ ಥರ ಇಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ನೋಡಿ. 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅಬ್ಸರ್ವ್ ಮಾಡಿದ್ದೀರಾ? ಬೆಳಗ್ಗೆಯಿಂದ ಮಾರ್ಕೆಟಲ್ಲಿ ನೀವು ಎಷ್ಟು ಟ್ರೇಡ್ ಮಾಡಿದ್ದೀರಾ ಅಪ್ಡೇಟ್ ಮಾಡಿ ನೀವೇ ನೋಡಿ, ಎಷ್ಟು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಓಕೆ, ಒಳ್ಳೆ ಸ್ಟ್ರಾಂಗ್ ಸೆಲ್ ಆಫ್ ಬಂತು, ಇಲ್ಲಿ ಸೆಲ್ ಮಾಡೋಣ ಅಂತ ಎಲ್ಲ ಇಲ್ಲಿ ಈ ಕ್ಯಾಂಡಲ್ ಲೋನೋ ಈ ಕ್ಯಾಂಡಲ್ ಒಳಗಡೆ ಎಲ್ಲೋ ಸೆಲ್ ಮಾಡಿರ್ತೀರ. ಸೆಲ್ ಮಾಡಿ ಇಮ್ಮಿಡಿಯೇಟು 2 ಕ್ಯಾಂಡಲ್ ಒಳ್ಳೆ ಪ್ರಾಫಿಟ್ ತೋರಿಸ್ತಿರುತ್ತೆ, ಒಂದೊಳ್ಳೆ ಕ್ಯಾಂಡಲ್ ಮತ್ತೆ ಇಮಿಡಿಯೇಟ್ ಮೇಲೆ ಬಂದಾಗ ಈ ಸೆಲ್ ಮಾಡಿರ್ತಾರಲ್ಲ, ಈ ಸೆಲ್ ಮಾಡಿದವರೆಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ರು, ಮುಗೀತು. ಮತ್ತೆ ಬೈ ಮಾಡೋದಕ್ಕೆ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ, ಬೈ ಮಾಡೋಣ ಅಂತ ಇಲ್ಲಿ ಬೈ ಮಾಡ್ತಾರೆ. ಬೈ ಮಾಡಿ ಈ ಲೈನ್ಸ್ ಹೋಲ್ಡ್ ಮಾಡ್ತು, ಇಲ್ಲೇ ಸೈಡ್ ವೇಸ್ ಆಯಿತು. ಏನೂ ಗೊತ್ತಿಲ್ಲ, ಮಾರ್ಕೆಟಲ್ಲಿ ಯಾವ ಟ್ರೇಡು ಇಲ್ಲ. ನನ್ನ ಟ್ರೇಡ್ ನೋಡ್ಬೋದು, ಇವತ್ತು ನೀವು ನೋಡಿದ್ರೆ ತೋರಿಸ್ತೀನಿ. ಓಕೆ, ಜಸ್ಟ್ ಒಂದೇ ಒಂದು ಟ್ರೇಡು 255 ರುಪೀಸು ಅಷ್ಟೇನೆ ಇವತ್ತು. ಓಕೆನಾ? ಎಲ್ಲಿ ತೊಗೊಂಡೆ ಅಂದರೆ ಈಗ ಜಸ್ಟ್ ನಾನು ವೆಯ್ಟ್ ಮಾಡ್ತಿದ್ದೆ, ಯಾವುದೋ ಒಂದು ಒಳ್ಳೆ ಬ್ರೇಕ್ಔಟ್ ಬರ್ಬೋದು ಈಗ. ಸೊ ಇಲ್ಲಿ ಒಂದು ಸ್ಟ್ರಾಂಗಾಗಿ ಸೆಲ್ ಆಫ್ ಮಾಡಿ ಮತ್ತೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂತು ನೋಡಿ, ಇಲ್ಲೊಂದು ಕ್ಯಾಂಡಲ್ ತಗೊಂಡೆ. ಬಟ್ ನೋಡಿದ್ರೆ ವಾಲ್ಯೂಮ್ ಇಲ್ಲ ಅಂದರೆ ಮೂವೇ ಆಗಲ್ಲ. ಸೊ ಈ ಒಂದು ಕ್ಯಾಂಡಲ್ ಹೋದ್ರೂ ಸೊ ನನಗೆ ಪ್ರೀಮಿಯಮ್ ಹೋಗಲಿಲ್ಲ. ಸೊ ಬೇಡ, ಇವತ್ತು ಅವಾಯ್ಡ್ ಮಾಡಿಬಿಡೋಣ, ಸುಮ್ಮನೆ ಅನ್ನೆಸರಿ ವಾಲ್ಯೂಮ್ ಇಲ್ದಿದ್ದು ಟ್ರೇಡ್ ಮಾಡಬಾರ್ದು ಅಂತ ಹೇಳಿ ಜಸ್ಟ್ ಒಂದು ಫ್ಯೂ ಪಾಯಿಂಟ್ಸಿಗೆ ಎಕ್ಸಿಟ್ ಆಗಿ ಮುಗಿಸಾಕ್ಬಿಟ್ಟೆ ಟ್ರೇಡ್. ಓಕೆ, ಒಂದು ಸ್ವಲ್ಪ ಅವಾಯ್ಡ್ ಮಾಡೋದು ಕಲೀರಿ. ಸೊ ಟ್ರ್ಯಾಪ್ ಮಾಡೋದು ತುಂಬ ಇದೆ. ಟ್ರ್ಯಾಪ್ ನೆನ್ನೆ ನೋಡ್ಬೋದು ಎಷ್ಟು ಟ್ರ್ಯಾಪ್ ನೋಡಿ. ಬೈಯಿಂಗ್ ಸೈಡ್ ಅಂತ ಹೇಳಿ ಒಂದು ಗ್ರೀನ್ ಕ್ಯಾಂಡಲ್ ತೊಗೊಂಬಂದ 5 ಮಿನಿಟ್ಸಲ್ಲಿ, ಇಮ್ಮಿಡಿಯೇಟು ಬ್ಯಾಕ್, ಮತ್ತೆ ಒಂದು ಸೆಲ್ ಆಫ್ ಅಂತ ತೋರಿಸಿ ಮತ್ತೆ ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡ್ದ. ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡೋದು ಉದ್ದೇಶ ಏನು ಹೇಳಿ, ಅವರಿಗೆ ಲಿಕ್ವಿಡಿಟಿ ಬೇಕು. ಅವ್ರಿಗೆ ಲಿಕ್ವಿಡಿಟಿ ಜಾಸ್ತಿ ಮಾಡಿಕೊಂಡು ಸ್ಟಾಪ್ ಲಾಸ್ ಎಲ್ಲ ಹಿಟ್ ಮಾಡಿಕೊಂಡು ಸೆಲ್ ಆಫ್ ಕಡೆ ಹೋಗೋದಕ್ಕೆ ಈ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ತಾರೆ. ಈ ಲಿಕ್ವಿಡಿಟಿ ಕ್ರಿಯೇಟ್ ಮಾಡಿಬಿಟ್ಟು ಸ್ಟಾಪ್ ಲಾಸ್ ಹಿಟ್ ಮಾಡಿಕೊಂಡು ಒಳ್ಳೆ ಸೆಲ್ ಆಫ್ ಮಾಡೋದು ಇಲ್ಲಿವರೆಗೂ. ಓಕೆ ನೋಡಿ, ಮತ್ತೆ ಲಿಕ್ವಿಡಿಟಿ ಕ್ರಿಯೇಟ್ ಮಾಡೋದ, ಇಲ್ಲಿ ಮತ್ತೆ ಸೆಲ್ ಆಫ್ ಮಾಡೋದು. ಮತ್ತೆ ಇವತ್ತು ಇಲ್ಲೇನೋ ಆಟ ಆಡ್ತಿದ್ದಾನೆ, ಇವತ್ತೇನು ಆಟ ಆಡಲಿ ನೋಡೋಣ, ನಾಳೆ ಏನಾಗುತ್ತೆ. ಇಫ್ ಇನ್ ಕೇಸ್ ನೋಡಿ, ಈ ಲೈನ್ಸ್ ಇದೆಯಲ್ಲ 23,800, ಇಫ್ ಇನ್ ಕೇಸ್ ಏನಾದರೂ ನಾಳೆ ಇವತ್ತು ಹೈಯರ್ ಹೈ ಏನಾದರೂ ಬ್ರೇಕ್ ಅಪ್ ಆದರೆ ಒಂದು ಅಪ್ ಮೂವ್ ನೋಡ್ಬೋದು. ಅದರ್ವೈಸ್ ಸ್ಟಿಲ್ ಅಂಡರ್ ಡೌನ್ ಟ್ರೆಂಡೇ ಇರೋದ್ರಿಂದ ಸೊ ಬೈಯರ್ಸು ಏನು ಅಕ್ಯುಮುಲೇಟ್ ಮಾಡ್ತಾರೋ ಇಲ್ಲಿ ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ಬಟ್ ಎಕ್ಸ್ಪೈರಿ ಡೇ ದಿನ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ನಾಳೆನೂ ಮಾರ್ಕೆಟ್ ಮೋಸ್ಟ್ ಪ್ರಾಬಲಿ ಇದೇ ಥರ ಸೈಡ್ ವೇಸ್, ಐ ಥಿಂಕ್ ಸೊ. ಇಲ್ಲೇ ಅಪ್ ಮೂವ್ ಆಗುತ್ತೆ, ಮತ್ತು ಏನು ಫಾಲ್ಸ್ ಬ್ರೇಕ್ಔಟ್ ಕೊಟ್ಟು ಫಾಲ್ಸ್ ಬ್ರೇಕ್ ಡೌನ್ ಮಾಡಿ ಏನೋ ಒಂದು ಟ್ರ್ಯಾಪ್ ಮಾಡಿಬಿಟ್ಟು ಮಾಡ್ತಾರೆ. ಟ್ರೇಡರ್ಸ್ನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡಿ ಅವ್ರಿಗೆ ಬೇಕಾದ ಕಡೆ ಮೂವ್ ಆಗ್ತಾರೆ. ಸೊ ನಾವು ಟ್ರೇಡಿಂಗ್ ಅವಾಯ್ಡ್ ಮಾಡೋದೇ ಒಂದು ದೊಡ್ಡ ಕಲೆ ಇಲ್ಲಿ. ಓಕೆನಾ? ಟ್ರೇಡಿಂಗ್ ಅವಾಯ್ಡ್ ಮಾಡಿ, ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೆ, ವೆಯ್ಟ್ ಮಾಡೋಣ ಅಲ್ಲಿವರೆಗೂ. ಸೊ ಹೋಲ್ಡ್. ಓಕೆ, ಥ್ಯಾಂಕ್ ಯು ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಕನ್ಸಿಸ್ಟೆನ್ಸಿ ಆಗೋಣ, ಪ್ರಾಫಿಟಬಲ್ ಆಗೋಣ, ಪೀಸ್ಫುಲ್ ಆಗಿರೋಣ. ಹೋಗ್ಬೋದಾ? ಬಾಯ್, ಥ್ಯಾಂಕ್ ಯು.